ಸ್ನೇಹಿತರೆ, ಭಾರತದ ಇತಿಹಾಸ ಎಂದರೆ ಅದು ಕೇವಲ ರಾಜ ಮಹಾರಾಜರ ಕಥೆಯಲ್ಲ, ಅದು ದೈವತ್ವ ಮತ್ತು ಅದ್ಭುತಗಳ ಸಂಗಮ. ಇವತ್ತು ನಾವು ಮಾತನಾಡ ಹೊರಟಿರುವುದು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯಲ್ಪಡುತ್ತಿದ್ದ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಆಡಳಿತಕ್ಕೆ ಒಳಪಟ್ಟಿದ್ದ ದ್ವಾರಕಾ ನಗರದ ಬಗ್ಗೆ. ಹಲವು ದಶಕಗಳ ಕಾಲ ಪಾಶ್ಚಾತ್ಯ ಇತಿಹಾಸಕಾರರು ದ್ವಾರಕೆಯನ್ನು ಕೇವಲ ಒಂದು ಕಟ್ಟುಕಥೆ ಅಥವಾ ಪುರಾಣ ಎಂದು ಕರೆದಿದ್ದರು. ಆದರೆ ವಿಜ್ಞಾನ ಮತ್ತು ಪುರಾತತ್ವ ಇಲಾಖೆ ಸಮುದ್ರದ ಆಳಕ್ಕೆ ಇಳಿದಾಗ ಕಂಡ ದೃಶ್ಯಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದವು. ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಾರಕೆ ನಿರ್ಮಾಣವಾದ ರೀತಿ, ಅದರ ವೈಭವ ಮತ್ತು ಅದು ಸಮುದ್ರದಲ್ಲಿ ಮುಳುಗಿದ ಆ ಭೀಕರ ರಹಸ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ದ್ವಾರಕೆಯ ನಿರ್ಮಾಣದ ಹಿಂದಿನ ಕಥೆ. ದ್ವಾರಕೆಯ ಇತಿಹಾಸ ಶುರುವಾಗುವುದು ಮಥುರಾದಲ್ಲಿ. ಮಗಧದ ರಾಜ ಜರಾಸಂಧನು ಮಥುರಾದ ಮೇಲೆ ಬರೋಬ್ಬರಿ 17 ಬಾರಿ ಆಕ್ರಮಣ ಮಾಡುತ್ತಾನೆ. ಪ್ರತಿ ಬಾರಿಯೂ ಕೃಷ್ಣನು ಅವನನ್ನು ಸೋಲಿಸಿದರೂ ಯುದ್ಧದಿಂದ ಆಗುವ ಜನಹಾನಿ ಮತ್ತು ರಕ್ತಪಾತವನ್ನು ತಪ್ಪಿಸಲು ಕೃಷ್ಣನು ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ತನ್ನ ಪ್ರಜೆಗಳಿಗಾಗಿ ಒಂದು ಸುರಕ್ಷಿತ ಮತ್ತು ಅಜೇಯ ನಗರವನ್ನು ನಿರ್ಮಿಸಲು ನಿರ್ಧರಿಸುತ್ತಾನೆ. ಪುರಾಣಗಳ ಪ್ರಕಾರ ಕೃಷ್ಣನು ಸಮುದ್ರದೇವನ ಬಳಿ 12 ಯೋಜನೆಯಷ್ಟು ಭೂಮಿಯನ್ನು ಕೇಳಿ ಪಡೆಯುತ್ತಾನೆ. ಈ ನಗರವನ್ನು ನಿರ್ಮಿಸಲು ದೇವಶಿಲ್ಪಿ ವಿಶ್ವಕರ್ಮನಿಗೆ ಆಹ್ವಾನ ನೀಡಲಾಗುತ್ತದೆ. ಕೇವಲ ಕೆಲವೇ ದಿನಗಳಲ್ಲಿ ಸಮುದ್ರದ ಮಧ್ಯೆ ಒಂದು ಅದ್ಭುತ ದ್ವೀಪ ನಗರ ನಿರ್ಮಾಣವಾಯಿತು. ಇದು ಎಂತಹ ನಗರವೆಂದರೆ ಇಲ್ಲಿಗೆ ಶತ್ರುಗಳು ಸಮುದ್ರ ಮಾರ್ಗದ ಮೂಲಕ ಬರುವುದು ಅಸಾಧ್ಯವಾಗಿತ್ತು. ಇದೇ ಕಾರಣಕ್ಕೆ ಕೃಷ್ಣನಿಗೆ ರಣಚೋಡರಾಯ ಎಂಬ ಹೆಸರು ಕೂಡ ಬಂತು. ಸ್ವರ್ಣನಗರಿಯ ವೈಭವ. ದ್ವಾರಕಾ ನಗರದ ಸೌಂದರ್ಯವನ್ನು ಬಣ್ಣಿಸಲು ಪದಗಳೇ ಸಾಲದು. ಮಹಾಭಾರತ ಮತ್ತು ಹರಿವಂಶ ಪುರಾಣದಲ್ಲಿ ಇದರ ವರ್ಣನೆ ಹೀಗಿದೆ. ಈ ನಗರವು ಸಂಪೂರ್ಣವಾಗಿ ಬಂಗಾರದಿಂದ ಮಾಡಲ್ಪಟ್ಟಿತ್ತು. ಇಲ್ಲಿನ ಪ್ರತಿಯೊಂದು ಮನೆಯೂ ರತ್ನಖಚಿತವಾಗಿತ್ತು. ನಗರದ ಸುತ್ತಲೂ ಬೃಹತ್ ಕೋಟೆಗಳಿದ್ದವು ಮತ್ತು ಅವುಗಳಿಗೆ ದೊಡ್ಡ ದ್ವಾರಗಳಿದ್ದವು. ಆದ್ದರಿಂದಲೇ ಇದಕ್ಕೆ ದ್ವಾರಕಾ ಎಂದು ಹೆಸರು ಬಂದಿತು. ಈ ನಗರದಲ್ಲಿ ಸ್ಫಟಿಕದಂತಹ ಸರೋವರಗಳು, ಸುಂದರ ಉದ್ಯಾನವನಗಳು ಮತ್ತು ಆ ಕಾಲದ ಅತ್ಯಂತ ಸುಧಾರಿತ ಒಳಚರಂಡಿ ವ್ಯವಸ್ಥೆ ಕೂಡ ಇತ್ತು ಎಂದು ಹೇಳಲಾಗುತ್ತದೆ. ದ್ವಾರಕೆಯನ್ನು ಕೇವಲ ಒಂದು ನಗರ ಎನ್ನುವ ಬದಲು ಅದನ್ನು ಆ ಕಾಲದ ಹೈಟೆಕ್ ಸಿಟಿ ಎನ್ನಬಹುದು. ವಿದೇಶಿ ವ್ಯಾಪಾರಿಗಳು ಕೂಡ ಇಲ್ಲಿಗೆ ವ್ಯಾಪಾರಕ್ಕಾಗಿ ಬರುತ್ತಿದ್ದರು ಎಂಬ ಉಲ್ಲೇಖಗಳಿವೆ. ಶಾಪ ಮತ್ತು ಮಹಾಪತನ. ಇಷ್ಟೊಂದು ವೈಭವದಿಂದ ಕೂಡಿದ್ದ ನಗರಕ್ಕೆ ಸಾವು ಬರಲು ಕಾರಣವೇನು ಎನ್ನುವುದನ್ನು ಈಗ ನೋಡೋಣ. ಇದಕ್ಕೆ 2 ಪ್ರಮುಖ ಕಾರಣಗಳಿವೆ. ಒಂದು, ಕುರುಕ್ಷೇತ್ರ ಯುದ್ಧದ ನಂತರ ಮಾತೆ ಗಾಂಧಾರಿ ಕೃಷ್ಣನಿಗೆ ನೀಡಿದ ಶಾಪ. ಕೃಷ್ಣನ ಯಾದವ ವಂಶವು ಪರಸ್ಪರ ಜಗಳವಾಡಿ ನಾಶವಾಗಲಿ ಎಂಬುದು ಆ ಶಾಪವಾಗಿತ್ತು. ಎರಡನೆಯದಾಗಿ, ಕಾಲಚಕ್ರದ ಅನಿವಾರ್ಯತೆ. ಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ಈ ಲೋಕದಿಂದ ನಿರ್ಗಮಿಸಿದ ಕ್ಷಣವೇ ದ್ವಾರಕೆಯಲ್ಲಿ ಭೀಕರ ಭೂಕಂಪ ಮತ್ತು ಸುನಾಮಿ ಕಾಣಿಸಿಕೊಂಡಿತು. ಅರ್ಜುನನು ಕಣ್ಣಾರೆ ನೋಡುತ್ತಿರುವಂತೆಯೇ ಸಮುದ್ರದ ಅಲೆಗಳು ಬೃಹತ್ ಕೋಟೆಗಳನ್ನು ನುಂಗಿ ಹಾಕಿದವು. ಕೃಷ್ಣನ ಅರಮನೆ ಸೇರಿದಂತೆ ಇಡೀ ಸ್ವರ್ಣನಗರಿ ಸಮುದ್ರದ ತಳ ಸೇರಿತು. ಪ್ರಕೃತಿಯ ಈ ವಿಕೋಪಕ್ಕೆ ಯಾದವ ವಂಶದ ಅಹಂಕಾರವೂ ಬಲಿಯಾಯಿತು. ವಿಜ್ಞಾನ ನೀಡಿದ ಸಾಕ್ಷ್ಯಗಳು. ಹಲವು ಶತಮಾನಗಳ ಕಾಲ ಜನರು ಇದೊಂದು ಪುರಾಣ ಕಥೆಯೆಂದೇ ನಂಬಿದ್ದರು. ಆದರೆ 1980ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ SR ರಾವ್ ಅವರು ಗುಜರಾತ್ನ ಸಮುದ್ರದಾಳದಲ್ಲಿ ಸಂಶೋಧನೆ ನಡೆಸಿದರು. ಆಗ ಅವರಿಗೆ ಅಲ್ಲಿ ಕಲ್ಲಿನ ಗೋಡೆಗಳು, ರಸ್ತೆಗಳು ಮತ್ತು ಅಂದಿನ ಕಾಲದ ಲಂಗರುಗಳು ಪತ್ತೆಯಾದವು. ವಿಶೇಷವೆಂದರೆ ಮಹಾಭಾರತದಲ್ಲಿ ವರ್ಣಿಸಿದ ರೀತಿಯಲ್ಲೇ ನಗರದ ವಿನ್ಯಾಸ ಅಲ್ಲಿ ಕಂಡುಬಂದಿದೆ. ಸಮುದ್ರದಾಳದ ಈ ಅವಶೇಷಗಳು ಸುಮಾರು 5000 ವರ್ಷಗಳಷ್ಟು ಹಳೆಯವು ಎಂದು ಸಂಶೋಧನೆಗಳು ಸಾಬೀತುಪಡಿಸಿವೆ. ಇದು ಶ್ರೀಕೃಷ್ಣ ಕೇವಲ ಕಲ್ಪನೆಯಲ್ಲ, ಭಾರತದ ಇತಿಹಾಸದ ಒಂದು ಜೀವಂತ ಭಾಗ ಎಂಬುದಕ್ಕೆ ಅತಿದೊಡ್ಡ ಪುರಾವೆ. ಸ್ನೇಹಿತರೆ, ದ್ವಾರಕಾ ನಗರದ ಈ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಎಷ್ಟೇ ದೊಡ್ಡ ಸಾಮ್ರಾಜ್ಯವಿದ್ದರೂ, ಎಷ್ಟೇ ಸಂಪತ್ತಿದ್ದರೂ ಕಾಲಕ್ಕೆ ತಲೆಬಾಗಲೇಬೇಕು. ಇಂದು ನಾವು ದ್ವಾರಕಾಧೀಶ ದೇವಸ್ಥಾನಕ್ಕೆ ಹೋದಾಗ ಆ ಸಮುದ್ರದ ಅಲೆಗಳ ಸದ್ದಿನಲ್ಲಿ ಕೃಷ್ಣನ ಇತಿಹಾಸ ಇನ್ನೂ ಅಡಗಿದೆ ಅನ್ನಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.